ಹೆಣ್ಣಿನ ಪರ ಧ್ವನಿ ಎತ್ತುವವರನ್ನು ಸಾವಿರಾರು ಮಂದಿ ನೋಡಿದ್ದೆ. ಹೆಣ್ಣಿಗೆ ಮೋಸ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂತ ಅಂದ್ಬಿಟ್ಟು ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಮಾತಾಡ್ತಾನೆ ಇರ್ತೀವಿ. ಆದರೆ ಗಂಡ್ಮಕ್ಳು ಎಷ್ಟು ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ರಿಯಲಿ ಶಾಕ್ ಆಗ್ತಾ ಇದೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ವಿ, ಈಗ ಒಂದು ಸ್ವಲ್ಪ ದಿನಗಳಿಂದ ವೈರಲ್ ಆಗ್ತಾನೇ ಇದೆ ಸಿಯಾ ಗೋಯಲ್ದು ಮತ್ತು ಕೇತನ್ ಅಗರ್ವಾಲ್ ಅವರ ಒಂದು ಕೇಸ್. ಏನಪ್ಪ ಅಂದರೆ ನಾನು ನೋಡ್ತಾನೆ ಇದ್ದೀನಿ 1 ವೀಕಿಂದ. ಬಟ್ ಈಗ ಬಂದಂಥ ಒಂದು ಶಾಕಿಂಗ್ ಪೊಲೀಸ್ನ ಹೇಳಿಕೆಗಳು ನೋಡಿ ತುಂಬಾ ಒಂದು ಶಾಕ್ ಆಯಿತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಣ್ಣು ಕುಲಕ್ಕೆ ಅವಮಾನ ಅಂತ ಅನಿಸುತ್ತೆ ಈ ಹುಡುಗಿ. ನಿಜವಾಗ್ಲೂ ನಾನೊಬ್ಳು ಹೆಣ್ಣಾಗಿನೂ ಒಂದು ಹೆಣ್ಣಿನ ವಿರುದ್ಧವಾಗಿ ಮಾತಾಡೋಣ ಅಂತ ಅನ್ನೋಷ್ಟು ಒಂದು ಸಿಟ್ಟು ಬರ್ತಾ ಇದೆ. ಆ್ಯಕ್ಚುಲಿ ಸಚ್ ಎ ಫೂಲಿಶ್ ಗರ್ಲು, ಮ್ಯಾಡ್, ಹುಚ್ಚಿ, ಏನು ಬೇಕು ಅನ್ಬೋದು ಅನಿಸ್ತಾ ಇದೆ. ಒಬ್ಬ ಮುಗ್ಧ ಹುಡುಗ ಸಿಗ್ತಾ, ಶ್ರೀಮಂತ ಹುಡುಗ ಅವನು. ಓಕೆ, ಪ್ರೀತಿಯಲ್ಲೂ ಸಹ ಅಷ್ಟೇ ಶ್ರೀಮಂತ. ಸೊ ಶ್ರೀಮಂತ ಅನ್ನೋದು ಕೇವಲ ದುಡ್ಡಿನಲ್ಲಿ ಅಳೆಯೋದಕ್ಕಿಂತ ಪ್ರೀತಿಯಲ್ಲಿ ಆತ ತುಂಬಾ ಶ್ರೀಮಂತ ಆಗಿದ್ದ. ಅವಳನ್ನು ತುಂಬಾ ಅವನ ಮುಗ್ಧತನದಲ್ಲಿ ಸಾಕಷ್ಟು ಪ್ರೀತಿ ಮಾಡಿದ್ದಾನೆ. ಒಂದು ನಿಜವಾದ ಪ್ರೀತಿನ ಕೊಡಲಿಕ್ಕೆ ಹೋಗಿದ್ದಾನೆ. ಆ ಮುಗ್ಧತನನೇ ಅವನ ಪ್ರಾಣ ತೆಗೆದುಬಿಡ್ತು. ಏನಪ್ಪ ಅಂದರೆ ಈ ಒಂದು ನಾಟಕೀಯ ಒಂದು ವಿಷಕರಿಯಾದ ಪ್ರೀತಿನ ಪಾಪ ಅವನು ನಂಬಿ ಆತ ಎಷ್ಟು ಬ್ಲೈಂಡ್ ಲವ್ ಅಂತ ಹೇಳ್ಬೋದು ರಿಯಲಿ. ಅಂಥ ಪ್ರೀತಿ ಮಾಡಿದಂಥ ಹುಡುಗಿಯಿಂದನೇ ಆತನ ಸಾವಿದೆ ಅಂತ ಅಂದ್ಬಿಟ್ಟು ಪಾಪ ಅವನಿಗೆ ತಿಳಿದಿರಲಿಲ್ಲ. ಯಾಕೆ ಕೇತನ್ ಇಷ್ಟೊಂದು ಒಬ್ಬ ವೀಕ್ ಇದ್ದ ಅಂತ ನನಗೆ ಒಂದ್ಸರಿ ಶಾಕ್ ಆಗುತ್ತೆ. ಬಿಕಾಸ್ ನನ್ನ ಒಂದು ನಿಯರ್ ಬೈ ಹೋಮ್ ಮನೆ ಹತ್ರನೇ ನಾನು ಒಂದು ಕೇಸ್ ನೋಡಿದ್ದೆ. ಆ್ಯಕ್ಚುಲಿ ನಮ್ಮ ಒಬ್ಬ ಗೊತ್ತಿರುವಂಥ ಹುಡುಗ ಮದುವೆ ಫಿಕ್ಸ್ ಆಗಿತ್ತು. ಒಂದು 2-3 ಡೇಸ್ ಬಿಫೋರ್ ಇರ್ಬೋದು. ಯಾಕೆ ಕಂಟಿನ್ಯೂಸ್ ಆಗಿ ಕಾಲ್ ಯಾವಾಗಲೂ ಬಿಸಿ ಬರುತ್ತೆ, ಈ ರೀತಿ ಡೌಟ್ ಬಂದು ಅವ್ರ ಮನೆಗೆ ಹೋಗಿ ಅವಳ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿಯುವಾಗ ಅವಳಿಗೆ ಗೊತ್ತಿಲ್ಲದಂಗೆ ಅವ್ನ ಫೋನ್ನ ತೊಗೊಂಡು ಹೊರಗೆ ಬಂದುಬಿಟ್ಟಿದ್ದಾನೆ. ಸೊ ಅದರಲ್ಲಿ ಅವಳ ಒಂದು ಚಾಟ್ ಆಗಿರ್ಬೋದು, ಕಾಲ್ ರಿಜಿಸ್ಟರ್ ನೋಡಿ ಅವನಿಗೆ ಅವಾಗ ಗೊತ್ತಾಯಿತು ಅವಳು ಬೇರೆ ಯಾವುದೋ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಮನೇಲಿ ಹೇಳಿ ಇನ್ನೊಂದು 2-3 ಡೇಸ್ ಇತ್ತಷ್ಟೇ ಮದುವೆ. ಸೊ ಮದುವೆ ಕ್ಯಾನ್ಸಲ್ ಆಯಿತು. ಸೊ ಇವರಿಗೆ ಮತ್ತೆ ಈಗ ಬೇರೆಯವ್ರ ಮದುವೆ ಆಗಿ ಆರಾಮಾಗಿದ್ದಾರೆ. ಅಂದರೆ ಒಂದು ಅನುಮಾನ ಯಾಕೆ ಬಂದಿಲ್ಲ? ಒಬ್ಬ ನಾರ್ಮಲ್ ಪರ್ಸನ್ಸ್ಗೆ ಪ್ರತಿಯೊಬ್ಬರಿಗೂ ಆ ಫೇಕ್ ಸ್ಮೈಲು ಅವಳಿಗೆ ಅಂದರೆ ಅದೇ ರೀತಿ ನಂಬಿಕೆ ಮೋಸ ಮಾಡಿದ್ದಾಳೆ. ಸೊ ನಾವು ಇನ್ಸ್ಟಾಗ್ರಾಮ್ ಈಗ ಅವಳದು ಪ್ರೈವೇಟಲ್ಲಿದೆ, ಬಟ್ ಆ್ಯಕ್ಚುಲಿ ಮುಂಚೆ ಪಬ್ಲಿಕಲ್ಲಿ ಇತ್ತಂತೆ. ಅವಳ ಒಂದು ವೀಡಿಯೋಗಳಲ್ಲಿ ಮೈ ಲವ್ ಅಂತ ಕೇತನ್ ಬಗ್ಗೆ ತುಂಬಾ ಹಾಕಿದ್ದಾಳೆ. ಸೊ ಎಲ್ಲಿ ಮೈ ಲವ್? ಸುಮ್ಮನೆ ಆ ರೀತಿ ಒಂದು ವೀಡಿಯೋಸ್ ಹಾಕಿ ಆತನನ್ನು ಒಂದು ಬಕ್ರಾ ಮಾಡ್ತಾ ಹೋಗಿದ್ದಾಳೆ. ಅಷ್ಟೆಲ್ಲ 1 ಕೋಟಿ ರೂಪಾಯಿನ ಅವಳ ಅಕೌಂಟಿಗೆ ತೊಗೊಂಡು ಅದರಿಂದ ಅವಳ ಒಬ್ಬ ಲವರ್ ಇರ್ತಾನೆ, ಚೇತನ್ ಅಂತ. ನೋಡಿ, ಹೆಸರು ಸಹ ಮ್ಯಾಚ್ ಆಗಿಬಿಟ್ಟಿದೆ, ಚೇತನ್. ಸೊ ಲವರ್ ಇಸ್ ಚೇತನ್. ಸೊ ಚೇತನ್ ಚೌಧರಿ, ಓಕೆ, ಆತನಿಗೆ 1 ಕೋಟಿ ಕಳಿಸಿರ್ತಾಳೆ ಬಿಸ್ನೆಸ್ ಮಾಡಲಿಕ್ಕೆ. ಮತ್ತು ಇನ್ನೂ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಈಗ ಒಂದು ಪೊಲೀಸ್ ಇದರಲ್ಲಿ ಬಂದಿದ್ದು, ಪೊಲೀಸ್ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ, ಶೀ ಈಸ್ ಪ್ರೆಗ್ನೆಂಟ್. ಅಂದರೆ ಇಟ್ ಇಸ್ ದ ಸೆಕೆಂಡ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ರಿಯಲಿ ಶಾಕ್ ಆಗ್ತಿದೆ. ಫಸ್ಟ್ ಟೈಮು ಒಂದು ಎಂಗೇಜ್ಮೆಂಟಲ್ಲಿ ಅವಳು ಪ್ರೆಗ್ನೆಂಟ್ ಆಗಿದ್ದು ಕೇತನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊತಾ ಇರ್ತಾಳೆ. ಅಂದರೆ ಚೇತನ್ಗೆ ಅವಳು ಪ್ರೆಗ್ನೆಂಟ್ ಆಗಿರೋದು, ಅಂದರೆ ಚೇತನ್ ಜೊತೆ ಇಂಟಿಮೇಸಿ ಮಾಡಿ ಸೊ ಅವಳು ಪ್ರೆಗ್ನೆಂಟ್ ಆಗಿರೋದು. ಸೊ 1 ವೀಕ್ ಬಿಫೋರ್ ಎಂಗೇಜ್ಮೆಂಟು ಶಿ ವೆಂಟ್ ಔಟ್ಸೈಡ್ ಅಂತೆ. ಏನೋ ಅಲ್ಲೆಲ್ಲ ಎಂಜಾಯ್ ಮಾಡಿ ಬಂದು ಯಾರ ಜೊತೆ ಲವರ್ ಜೊತೆ ಬಂದು ಎಂಗೇಜ್ಮೆಂಟ್ ಮಾಡ್ಕೊತಾರೆ. ಸೊ ಎಂಗೇಜ್ಮೆಂಟಲ್ಲಿ ಶಿ ಇಸ್ ಪ್ರೆಗ್ನೆಂಟ್. ಬಟ್ ಎಂಗೇಜ್ಮೆಂಟ್ ಇರೋದ್ರಿಂದ ಆಗ ಅವಳಿಗೆ ಅಬೋಷನ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲಂತೆ. ಸೊ ಎಂಗೇಜ್ಮೆಂಟ್ ಮುಗಿದ ಮೇಲೆ ಅವಳು ಹೋಗಿ ಅಬೋಷನ್ ಮಾಡಿಸ್ಕೊಂಡಿದ್ದಾಳೆ. ಓಕೆ, ದಟ್ ಇಸ್ ದ ಫಸ್ಟ್ ಟೈಮು. ಸೆಕೆಂಡ್ ಟೈಮ್ ಈಗ ಶಿ ಇಸ್ 2 ಮಂತ್ಸ್ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ರಿಯಲಿ ಶಾಕ್ ಆಯಿತು. ಎಷ್ಟು ಧೈರ್ಯ! ಇನ್ನೂ 19 ವರ್ಷದ ಹುಡುಗಿ. ಅಂದರೆ ಈಗ ಜೂನ್ 19th ಒಳಗೆ ಅವಳ ಒಂದು ಬರ್ತ್ಡೇ ಇತ್ತಂತೆ. ಸೊ 19 ಇಯರ್ಸ್ ಈಗ ಕಂಪ್ಲೀಟ್ ಆಗಿದೆ. ಸೊ 19 ಇಯರ್ಸ್ ಹುಡುಗಿಗೆ ಇಷ್ಟು ತಲೆ, ಈ ರೀತಿ ಒಂದು ವಿಕೃತ ಮನಸ್ಸು, ಅಪ್ಪ ರಿಯಲಿ ಶಾಕ್ ಆಗ್ತದೆ. ಆ ರೀತಿ ಒಂದು ವಿಷಕನ್ಯೆ ಅಂತ ಹೇಳ್ಬೋದು ಆ ಹುಡುಗಿನ. ಅಷ್ಟು ಒಂದು ಶಾಕ್ ಆದಂಥ ಒಂದು ಹೇಳಿಕೆಗಳು ಪೊಲೀಸರಿಂದ ಬರ್ತಾ ಇದೆ. ಬಟ್ ಪೊಲೀಸವರು ತನಿಖೆಯಲ್ಲಿ ನಡೆಸುವಾಗ ರೀಸನ್ಸ್ ಕೇಳಿದಾಗ ಅವಳು ಕೊಟ್ಟಿರುವಂಥ ಒಂದು ಸಿಲ್ಲಿ ರೀಸನ್ಸು ಎಂಥವ್ರಿಗೂ ಸಿಟ್ಟು ಬರುತ್ತೆ. ಆ್ಯಕ್ಚುಲಿ ಎಂಥದ್ದು ರೀಸನ್ಸು? ಅವನ ಹೇರ್ ಟಿನ್ನಾಗ್ತಾ ಇದೆ, ಅವನು ವಿಗ್ ಯೂಸ್ ಮಾಡ್ತಾ ಇದ್ದಾನೆ, ಮತ್ತು ಅವನು ಮಾತಾಡುವಾಗ ಸ್ವಲ್ಪ ಹಿಡಿದಿಟ್ಬಿಟ್ಟು, ಅಂದರೆ ಸ್ವಲ್ಪ ತೊದಲು ರೀತಿ ಮಾತಾಡ್ತಾನೆ. ಅದು ನನಗೆ ಇಷ್ಟ ಆಗಲ್ಲ. ಅವನ ಒಂದು ಅಪಿಯರೆನ್ಸ್ ಇಷ್ಟ ಆಗಿಲ್ಲ. ಸೊ ಇವಳಿಗೆ ಚೇತನ್ನ ಅಪಿಯರೆನ್ಸ್ ಇಷ್ಟ ಆಗಿದೆ, ಅವನ ಹೇರ್ ಸ್ಟೈಲ್ ಇಷ್ಟ ಆಗಿದೆ. ಬಟ್ ಇವನ ಒಂದು ಹೇರ್ ಸ್ಟೈಲ್ ಇಷ್ಟ ಆಗಿಲ್ಲಂತೆ. ಒಂದು ತೊದಲು ಮಾತುಗಳು, ಅಂದರೆ ಸ್ವಲ್ಪ ಅವನು ಏನಂದರೆ ಹಿಡಿದಿಟ್ಟು ಮಾತಾಡ್ತಾನೆ, ನನಗೆ ಅದು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಒಟ್ಟೆ ಸಿಲ್ಲಿ ರೀಸನ್ಸ್ ಅವಳು ಕೊಟ್ಟಿದ್ದಾಳೆ. ಆ ರೀಸನ್ಸಿಂದ ಅವಳು ಕೊಲೆ ಮಾಡಿ ಬೇರೆಯವ್ರನ್ನ ಅವಳು ಇಷ್ಟಪಟ್ಟು ಮದುವೆ ಆಗುವಷ್ಟು ಒಂದು ಹುಚ್ಚುತನ, ಹುಂಬುತನ, ಇದಕ್ಕೆ ಏನು ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಓಕೆ, ಕೊಟ್ಟಂಥ ರೀಸನ್ಗಳು ಇಷ್ಟು ವರ್ಸ್ಟ್ ಆಗಿದೆ ಅಂದರೆ. ಸೊ ಬಟ್ ಆಫ್ಟರ್ ದಟ್ ಅವ್ರು ಚೆಕ್ ಮಾಡಿ ನೋಡಿದಾಗ ಆಮೇಲೆ ಅವ್ರು ಹೇಳಿದ್ದಾಳೆ, ಹೌದು ಇದು ಸೆಕೆಂಡ್ ಟೈಮು 2 ಮಂತ್ಸ್ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ಆಗ ಪೊಲೀಸವರೇ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಆತ MS ಮಾಡಿದ್ದಾರೆ. ಓಕೆ, MS ಮಾಡಿದ್ದಾರೆ. ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ನ ಮಗ, ಮತ್ತು ಇವರು ಸಹ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇರುವಂಥ CEO, ಅಷ್ಟು ರಿಚ್. ಸೊ ಈಕೆ ಕೇವಲ 12th ಫೇಲು, ಮತ್ತು ಹೋಮ್ ಬೇಕರಿ, ಏನು ಮನೆಯಲ್ಲಿ ಬೇಕರಿಯಲ್ಲಿ ಕೇಕ್ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಕೇಕ್ ಡೆಲಿವರಿ ಕೊಡುವಂಥ ಹುಡುಗಿ ಇದು. ಆಮೇಲೆ ಸಿಯಾ ಅವರ ಪೇರೆಂಟ್ಸು ಡ್ರೈ ಫ್ರೂಟ್ಸ್ ಶಾಪ್ನ ಪುಣೆದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇಷ್ಟೇ ಅವರ ಒಂದು ಬ್ಯಾಕ್ಗ್ರೌಂಡ್ ಆಗಿದ್ರು ಸಹ ಇವ್ರು ಯಾಕೆ ಅಷ್ಟೊಂದು ರಶ್ ಹಾಕಿತ್ತು? ನನಗೆ ರಿಯಲಿ ಒಂದು ಶಾಕ್ ಆಗ್ತಿದೆ. ಯಾಕಂದರೆ ಇಲ್ಲಿ ನಾವು ಬರೀ ಮಕ್ಕಳ ಬಗ್ಗೆ ಅಷ್ಟೇ ಅಲ್ಲ, ಪೇರೆಂಟ್ಸ್ ಬಗ್ಗೆನೂ ಮಾತಾಡಬೇಕು. ಕೇತನ್ನ ಪೇರೆಂಟ್ಸು ರಿಯಲಿ ಸಿಯಾಗೆ ಒಪ್ಕೊಂಡಿರೋದು ರಿಯಲಿ ಶಾಕ್ ಆಗ್ತಾ ಇದೆ. ಬಟ್ ಅವಳು ಇನ್ನೂ 19-20 ಇಯರ್ಸು. ಬಟ್ ಅವ್ರಿಗೂ ಇಷ್ಟ ಆಗಲಿಲ್ಲ. ಮತ್ತು ಫೋರ್ಸ್ಫುಲಿ ಅಗೇನ್ ಅವ್ರ ಸಂಬಂಧ ಬಂತಂತಂದರೆ ಇದು ಕಂಪ್ಲೀಟ್ಲಿ ಅರೇಂಜ್ಡ್ ಮ್ಯಾರೇಜ್. ಸೊ ಹಾಗಾಗಿ ಬಂದಿದ್ದಕ್ಕೆ ಒಪ್ಕೊಂಡ್ವಿ ಅಂತ ಅವ್ರ ಫಾದರ್ ಹೇಳ್ತಾರೆ. ಬಟ್
ಏನಕ್ಕೆ ಒಪ್ಕೋಬೇಕಿತ್ತು? ರಿಯಲಿ ಒಂದು ಮಕ್ಕಳಿಗೆ ಒಂದು ಬೇಗ ಮದುವೆ ಮಾಡಬೇಕು ಅಥವಾ ನಾವು ಅಂದ್ಕೊಂಡಿದ್ದ ಕಡೆನೇ ಆಗ್ಬಿಡಬೇಕು ಅಥವಾ ಜಾತಿಗಳು ಆಗಿರ್ಬೋದು, ಈ ರೀತಿ ಒಂದು ಗೊಂದಲಕ್ಕೆ ಹೋಗಿ ಎಷ್ಟೋ ಜನ ತಂದೆ ತಾಯಿ ಬ್ಲೈಂಡಾಗಿ ಯಾವುದೋ ಒಂದು ಹುಡುಗಿಗೆ ಯಾವುದೋ ಒಂದು ಹುಡುಗನ ತಂದು ಮದುವೆ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿ ಇದ್ದಾರಾ ಅನ್ನೋದು ನೋಡೋದೇ ಇಲ್ಲ. ಅವ್ರ ಮನಸ್ಸಿಗೆ ಅವ್ರಿಗೆ ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಯಾಕಂದರೆ ಸಿಯಾಗಿಲ್ಲಿ ಇಷ್ಟನೇ ಇಲ್ಲ. ಅವಳ ಒಂದು ಫೇಕ್ ಸ್ಮೈಲಲ್ಲಿ ಗೊತ್ತಾಗ್ತಿದೆ ಆ್ಯಕ್ಚುಲಿ, ಬಟ್ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಅವಳು ಮಾಡಿದ್ದಾಳೆ. ಈ ಒಂದು ಜನ್ರೇಷನ್ಗೆ ಮಕ್ಕಳು ಹೇಳ್ದಂಗೆ ಕೇಳಿ ಅವರು ಹೇಳಿದ ಕಡೆ ಮದುವೆ ಮಾಡಿಕೊಡೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ನಾವೆಲ್ಲ ನೋಡಿದ್ವಿ ಶುಭ ಕೇಸು, ಸೊ ವೆರಿ ಓಲ್ಡ್, ಬಟ್ ನಮ್ಮ ಒಂದು ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಸೊ ಆ ಕೇಸಲ್ಲಿ ನಾವು ನೋಡಿದ್ವಿ, ಇಷ್ಟ ಇಲ್ಲದಂಥ ಒಂದು ಮದುವೆಗೆ ಅವ್ರ ತಂದೆ ತಾಯಿ ಫೋರ್ಸ್ ಮಾಡ್ತಾರೆ. ಆಗ ಮದುವೆ ಆಗುವಂಥ ಹುಡುಗನ ಅಂತ್ಯನೇ ಕಾಣಿಸ್ತಾಳೆ. ಸೊ ಅವಳ ಅಂತ್ಯನೂ ಹಾಗೆ ಆಗಿದೆ. ಈಗ ಅವಳು ಸ್ಟಿಲ್ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಈಗ ಡೆಫಿನೆಟ್ಲಿ ಎಲ್ಲರೂ ಹೇಳ್ತಾ ಇರೋದು ಏನಪ್ಪ ಅಂದರೆ ಗಲ್ಲು ಶಿಕ್ಷೆ ಕೊಡಿ ಅಂತ ಅಂದ್ಬಿಟ್ಟು ಸಿಯಾ ಗೋಯಲ್ಗೆ ಮತ್ತು ಆಕೆಯ ಬಾಯ್ ಫ್ರೆಂಡ್ ಚೇತನ್ ಚೌಧರಿಗೆ. ಇದೊಂಥರ ಹೇಳ್ತಾರಲ್ಲ ಸಾಯಿದಿ, ಈ ಹುಚ್ಚು ಕೋಡಿ ಮನಸ್ಸು ಅನ್ನೋದು ಆ ರೀತಿ ಆಗಿದೆ. ಅವಳಿಗಿನ್ನೂ ಅವಳು ಒಂದು ಪ್ರಪಂಚದಿಂದ ಹೊರಗೆ ಬಂದಿದ್ದಾಳೋ ಇಲ್ಲ ಗೊತ್ತಿಲ್ಲ. ಸೊ ಮದುವೆ ಬೇಡ ಅಂತ ಅಂದ್ಬಿಟ್ಟು ಅಥವಾ ಹುಡುಗನ ಜೊತೆ ಹೋಗಿದ್ರು ಅಥವಾ ಮದುವೆ ಬೇಡ ಅಂತ ಹೇಳಿದ್ರು, ದಟ್ ಈಸ್ ಫಾರ್ ಬೆಟರ್ ದ್ಯಾನ್ ಈ ರೀತಿ ಒಂದು ಕೇಸ್ಗಳಲ್ವ. ಸೊ ಅಲ್ಲೇ ಅವರ ಮನೆಯಲ್ಲಿ ಅದು ಮುಗಿದೋಗ್ತಾ ಇತ್ತು. ಈಗ ದೇಶಾದ್ಯಂತ ಇವಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಬ್ಯಾಡಾಗಿ. ಸೊ ಈಗ ಎಷ್ಟು ರೆಸ್ಪೆಕ್ಟ್ ಅವಳು ಹೇಳಿದಾಳೆ, ಒಂದು ಕಡೆ ಹೇಳಿದಳಂತೆ ಪೊಲೀಸರ ಹತ್ರ, ನಮ್ಮ ಮನೆ ಮರ್ಯಾದೆ ಮತ್ತು ಅವರ ಮನೆ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದೆ. ಸೊ ಹಾಗಾಗಿ ಡೈರೆಕ್ಟರ್ ರಿಜೆಕ್ಟ್ ಮಾಡಿಲ್ಲ ಅವಳು. ಸೊ ಅಲ್ಲಿ ಒಪ್ಕೊಂಡು ಆಮೇಲೆ ಈ ರೀತಿ ಕೇತನ್ನ ಒಂದು ಅಂತ್ಯ ಮಾಡಿ ಹ್ಯಾಪಿಯಾಗಿ ಅವನ ಜೊತೆ ಒಂದು ಚೇತನ್ ಚೌಧರಿ ಏನು ಲವರ್ ಇರ್ತಾರಲ್ಲ ಅವ್ರ ಜೊತೆ ಆರಾಮಾಗಿ ಇದ್ಬಿಡೋಣ ಅನ್ನೋಂಥ ಒಂದು ಪ್ಲ್ಯಾನಲ್ಲಿ ಇದ್ಲಂತೆ. ಸೊ ತಲೆ ಇದೆಯೋ ಇಲ್ವೋ ಅವಳಿಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸದ್ಯ ಸಿಯಾ ಗೋಯಲ್ ಮತ್ತು ಆಕೆ ಲವರ್ ಚೇತನ್ ಇರುವಂಥ ಒಂದು ವೀಡಿಯೋಗಳು ವೈರಲ್ ಆಗ್ತಾ ಇದೆ. ಅವರು ಮೀಟ್ ಆಗಿರುವಂತಂದರೆ ಬಿಫೋರ್ ಒಂದು ದಿನದ ಮುಂಚೆ ಏನು ಜೂನ್ 18 ಅವರು ಒಂದು ಕೆಫೆಯಲ್ಲಿ ಮೀಟಾಗಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಅದು ಒಂದು ವೈರಲ್ ಆಗ್ತಾ ಇದೆ. ಅದಾದಮೇಲೆ ಅವರು ಒಂದು ಏನು IPL ಮ್ಯಾಚ್ನ ನೋಡ್ತಾ ಇರೋದು. ಸೊ ಅದು ಸಹ ಒಂದು ಅವರ ಒಂದು ವೀಡಿಯೋಸು. ಮತ್ತು ಮದ್ಯಪಾನ ಸೇವಿಸ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಸಿಯಾ ಅವರ ತಾಯಿ ಹೇಳ್ತಾರೆ. ಆದರೆ ಕೇತನ್ ಅಗರ್ವಾಲ್ ಅವರ ತಾಯಿ ಹೇಳಿದರು ಸಿಯಾಗೆ ಮದ್ಯಪಾನ ಎಲ್ಲ ಒಂದು ಅಭ್ಯಾಸ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಅವಳೊಂದ್ಸರಿ ಕೇಳಿದ್ಲು, ಅದು ನಮ್ಮ ಮನೇಲಿ ಅಲೋ ಇಲ್ಲ ಅಂತ ನಾವು ಹೇಳಿದ್ವಿ ಅಂತ. ಸೊ ಆಕೆಯ ಒಂದು ವೀಡಿಯೋಸು ಸದ್ಯಕ್ಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೇ ಸಾಕಷ್ಟು ವೈರಲ್ ಆಗ್ತಿರುವಂಥ ಸುದ್ದಿ ಅಂದರೆ ಸಿಯಾ ಮತ್ತು ಕೇತನ್ ಮತ್ತು ಚೇತನ್ ಅವನ ಸ್ಟೋರಿಗಳು. ಇಲ್ಲಿ ಮೂರು ಜೀವನಗಳು ಅಂದರೆ ಅದರಲ್ಲಿ ಒಬ್ಬ ಮುಗ್ಧ ಮನಸ್ಸಿನ ಹುಡುಗ ಕೇತನ್ ಅಗರ್ವಾಲ್, ಆತನ ಜೀವವೇ ಹೋಯಿತು, ಜೀವನ ಎಲ್ಲ ಹಾಳಾಗಿ ಹೋಯಿತು. ಸೊ ಸ್ವಲ್ಪ ಯೋಚನೆ ಮಾಡಿ ಮುಂದುವರೆದಿದ್ರೆ ಕೇತನ್ಗೆ ಈ ರೀತಿ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದರೆ ಪಾಪ ಅವನಿಗೆ ಏನು ಗೊತ್ತಾಗಿಲ್ಲ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ಮಿನಿಮಮ್ ಅಂದರೆ ಈಗ ನ್ಯೂಸ್ ಪೇಪರಲ್ಲೇ ಕೊಡ್ತಾ ಇದ್ದಾರೆ, ಮ್ಯಾಕ್ಸಿಮಮ್ ಅವಳು ಎಷ್ಟು ಅವರ್ಸ್ ಮಾತಾಡಿದ್ದಾಳೆ ಅವರ ಒಂದು ಬಾಯ್ ಫ್ರೆಂಡ್ ಜೊತೆ ಅಂತ. ಆಗ ಒಂದು ವೆಯ್ಟಿಂಗ್ ಬರೋದ್ರಲ್ಲೋ ಈ ರೀತಿ ಯಾವುದ್ರಲ್ಲಾದರೂ ಅವನಿಗೆ ಯಾಕೆ ಅನುಮಾನ ಬರಲಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಪೊಲೀಸ್ ವಿಚಾರಣೆ ತುಂಬಾ ಒಂದು ಫಾಸ್ಟಾಗಿ ನಡೀತಿದೆ. ಕಂಪ್ಲೀಟಾಗಿ ಆರೋಪಿಗಳಲ್ಲದೆ ಆರೋಪಿಗಳ ಪೋಷಕರನ್ನು ಸಹ ಕರ್ಕೊಂಡು ಅವರ್ಗಟ್ಟಲೆ ಅವರು ಒಂದು ತನಿಖೆ ನಡೆಸ್ತಾ ಇದ್ದಾರೆ. ಸೊ ತನಿಖೆ ನಡೀಲಿ ಮತ್ತು ನ್ಯಾಯ ಸಿಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಎಲ್ಲರದ ಒಂದು ಆಗ್ರಹ ಇದೆ. ಸೊ ಅವನ ಒಂದು ಸಾವಿಗೆ ನ್ಯಾಯ ಸಿಗಲಿ. ಸಿಯಾ ಅವರ ತಂದೆ ತಾಯಿನೇ ಹೇಳ್ತಾ ಇದ್ದಾರೆ, ಡೆಫಿನೆಟ್ಲಿ ಅವಳೇನಾದ್ರು ತಪ್ಪು ಮಾಡಿದರೆ ಅವಳಿಗೂ ಸಹ ಶಿಕ್ಷೆ ಕೊಡಿ, ಅಲ್ಲಿಂದ ತಳಿಬಿಡಿ, ಇಲ್ಲ ಅಂತಂದರೆ ಅವಳಿಗೂ ಸಹ ಶಿಕ್ಷೆ ಕೊಡಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಪಾಪ ಅವ್ರ ತಂದೆ ತಾಯಿ ಹೇಳ್ತಿದ್ದಾರೆ. ಮೇ ಬಿ ಇರ್ಬೋದು, ಅವ್ರಿಗೇನು ಗೊತ್ತಿತ್ತೋ ಇಲ್ವೋ ಈ ರೀತಿ ಮಗಳು ಮಾಡಿರೋದು, ಯಾರ ತಂದೆ ತಾಯಿನೂ ಏನೋ. ಬಟ್ ಆದರೆ ಮುಚ್ಚಿಟ್ಬಿಟ್ಟು ಮದುವೆ ಮಾಡ್ಲಿಕ್ಕೆ ಹೋಗಿರೋದು ಮೇ ಬಿ ಇರ್ಬೋದು. ಫೋರ್ಸ್ಫುಲಿ ಅವ್ರೇನಾದರೂ, ಯಾಕಂದರೆ ರಿಚ್ ಹುಡುಗ, ಶ್ರೀಮಂತ ಹುಡುಗ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ಅವಳನ್ನ ಒಪ್ಪಿಸಿ ಏನಾದರೂ ಮದುವೆ ಮಾಡ್ಲಿಕ್ಕೆ ಹೊರಟಿರ್ಬೋದು. ಆ ಒಂದು ನಾಟಕ ನಡೆದಿರ್ಬೋದು ಮನೇಲಿ. ಬಟ್ ಹೊರಗಡೆ ಈ ರೀತಿ ಮಾಡಿದಂಥ ಒಂದು ಇನ್ಸಿಡೆಂಟು ಯಾರೂ ಸಹ ಕ್ಷಮಿಸೋದಿಲ್ಲ ಸಿಯಾ ಮತ್ತು ಚೇತನ್ನ. ಸದ್ಯ ಪೊಲೀಸ್ ತನಿಖೆಯಲ್ಲಿ ಆಕೆ ಪ್ರೆಗ್ನೆಂಟು ಮತ್ತು ಅವಳು 3-4 ಸರಿ ಪ್ರಯತ್ನ ಪಟ್ಟಿದ್ದು, 4ನೇ ಸರಿ ಆಕೆ ಈ ರೀತಿ ಮಾಡಿದ್ದಾಳೆ, ಒಂದು ಅಂತ್ಯನ ಕಾಣಿಸ್ಬಿಟ್ಟಿದ್ದಾಳೆ ಅನ್ನೋ. ಏನೋ ಅವಳು ಲಾಸ್ಟ್ ಟೈಮ್ ಅವಳು ಟ್ರೈ ಮಾಡಿದಾಗ ಕೇತನ್ ಪಾಪ ಎದ್ದು ಬಂದಿದ್ದಾರೆ. ಯಾವಾಗ ಕೇಳಿದ್ದಾಳೆ, ಯಾಕೆ ನನ್ನನ್ನು ಅಲ್ಲಿಂದ ಹಾಕಿದೆ ಅಂದಿದ್ದಕ್ಕೆ ಯಾಕೆ ದಬ್ಬಿಟ್ಟೆ ಅಂತ ಕೇಳಿದಾರಂತೆ. ಆಗ ಹಾವು ಬಂದಿತ್ತು, ಹಂಗಾಗಿ ನಿಂಗೆ ಸೇವ್ ಮಾಡಲಿಕ್ಕೆ ಏನೋ ದಬ್ಬಿದೆ ಅಂತ ಏನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿ ಮತ್ತೆ ಅದೇ ಪ್ಲೇಸ್ಗೆ ಕರ್ಕೊಂಡು ಹೋದ್ರೂ ಕೇತನ್ಗೆ ಒಂದು ಐಡಿಯಾ ಬಂದಿಲ್ಲ. ಅಂದರೆ ಅದೊಂದು ರಿಯಲಿ ನನಗೆ ಅದೊಂದು ಶಾಕ್ ಆಗ್ತಾ ಇದೆ. ಯಾಕೆ ಇಷ್ಟೊಂದು ಒಂದು ಮುಗ್ಧತೆ, ಇಷ್ಟೊಂದು ಬ್ಲೈಂಡ್ ಲವ್, ಒಂದು ಹೊಸ ಸಂಬಂಧಗಳು ಬಂದಾಗ ಅಥವಾ ಹೊಸ ಸಂಬಂಧಗಳಿಗೂ ನಮಗೆ ಬರ್ತಿರುವಾಗ, ಅಥವಾ ಒಂದು ಗಂಡ ಹೆಂಡತಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಪ್ರೀತಿ ಮಾಡೋರೇ ಆಗಿರ್ಬೋದು, ಆ ಒಂದು ಹೊಸ ಸಂಬಂಧ ಶುರು ಆಗೋ ಟೈಮಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಸ್ವಲ್ಪ ಅವೇರಾಗೇ ಇರಬೇಕು ಅನ್ನೋದು ಒಂದು ನಮ್ಮ ಒಂದು ಸಜೆಷನ್ ಆಗಿದೆ. ಸೊ ಇನ್ಸಿಡೆಂಟ್ ಬಗ್ಗೆ ಏನು ಅನಿಸಿದೆ ದಯವಿಟ್ಟು ಕಮೆಂಟ್ ಮಾಡಿ. ರಿಯಲಿ ಆ ಒಂದು ಸಾವಿಗೆ ನ್ಯಾಯ ಸಿಗಲಿ. ಜಸ್ಟಿಸ್ ಫಾರ್ ಕೇತನ್ ಅಗರ್ವಾಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.